ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಮ್ಮ ವಿಡಿಯೋದಲ್ಲಿ ಜೂನ್ 8ರಂದು ಮುಖ್ಯವಾಗಿ ಶುಕ್ರಗ್ರಹ ಸಂಚಾರ ಗುರುವಿನ ಜೊತೆ ಸೇರಿ ಕಟಕ ರಾಶಿಯಲ್ಲಿ ಇರುತ್ತೆ. ಇದೊಂದು ರೀತಿ ಅಪರೂಪವಾಗಿರುವಂತಹ, ವಿಶಿಷ್ಟವಾಗಿರುವಂತಹ, ಅದ್ಭುತವಾಗಿರುವಂತಹ ಒಂದು ಸಂಯೋಗ ಅಂತ ಹೇಳ್ಬೋದು. ಯಾಕಂದರೆ ದೇವತೆಗಳ ಗುರುವಾಗಿರುವಂತಹ ಬೃಹಸ್ಪತಿಯು, ರಾಕ್ಷಸ ಗುರು ಶುಕ್ರಾಚಾರ್ಯನ ಶುಕ್ರಗ್ರಹವು ಕೂಡ, ಈ ಎರಡೂ ಗ್ರಹಗಳು ಕೂಡ ನಾವು ಒಂದು ರೀತಿ ನೋಡುವುದಾದರೆ ಶುಭ ಗ್ರಹಗಳೇ, ಶುಭ ಫಲವನ್ನು ಕೊಡುವಂತಹ ಗ್ರಹಗಳೇ. ಸೊ ಇದು 12 ವರ್ಷ ಆಲ್ಮೋಸ್ಟ್ ಗುರು ತನ್ನ ಉಚ್ಚ ಸ್ಥಿತಿಯನ್ನು ಕಾಣುವಂಥದ್ದು, ದಿಗ್ಬಲನಾಗುವಂತಹ ಸ್ಥಾನ ಆಗಿರುವಂತಹ ಕಟಕ ರಾಶಿಗೆ ಬಂದು, ಕಟಕ ರಾಶಿಯಲ್ಲಿ ಗುರು ಶುಕ್ರರ ಸಂಯೋಗ ಅನ್ನೋದು ಬಹಳ ಅಪರೂಪ. ಈ ಸಂಯೋಗ ಅನ್ನೋದು 12 ರಾಶಿಗಳ ಮೇಲೆ ಜೂನ್ 8ರಿಂದ ಪ್ರಮುಖವಾಗಿ ಒಂದು 26 ದಿನಗಳ ಕಾಲ ಯಾವ ರೀತಿ ಅನುಕೂಲ ಫಲಗಳು ಕೊಡ್ತಾ ಇದೆ ಅಂತ ನೋಡುವುದಾದರೆ, 12 ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿರುವಂತಹ ರಾಜಯೋಗವನ್ನು ನೀಡ್ತಾ ಇದೆ, ಕೆಲವೊಂದು ರಾಶಿಗಳಿಗೆ ಮಿಶ್ರ ಫಲಗಳನ್ನು ನೀಡ್ತಾ ಇದೆ, ಮತ್ತಷ್ಟು ರಾಶಿಗಳಿಗೆ 12 ರಾಶಿಗಳಲ್ಲಿ ಪ್ರತಿಕೂಲ ಫಲಗಳನ್ನು ಕೊಡ್ತಾ ಇರುತ್ತೆ. ಆದರೆ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ಶುಭ ಗ್ರಹಗಳಾಗಿರುವಂತಹ ಗುರು ಶುಕ್ರರು ಈ ಸಂಯೋಗ ಅನ್ನೋದು ಕಟಕ ರಾಶಿಯಲ್ಲಿ ಇರುತ್ತಾ, 12 ರಾಶಿಗಳಲ್ಲಿ ಮೀನರಾಶಿಯವರಿಗೆ ಇದೊಂದು ರೀತಿ ಅದ್ಭುತವಾಗಿರುವಂತಹ, ಯೋಗದಾಯಕವಾಗಿರುವಂತಹ ಕಾಲ, ಈ 26 ದಿನಗಳ ಕಾಲ ಅಂತಾನೂ ಹೇಳಬಹುದು. ಪ್ರಮುಖವಾಗಿ ಬಹಳಷ್ಟು ಲಗ್ನದಲ್ಲೇ ಶನಿ ಪರಮಾತ್ಮರನ್ನು ಇಟ್ಕೊಂಡಿರುವಂಥದ್ದು. ಇಲ್ಲಿಯವರೆಗೂ ಕೂಡ ಯಾವುದೇ ದೀರ್ಘ ಸಂಚಾರ ಗ್ರಹದ ಬಲ ಇಲ್ಲ ಮೀನರಾಶಿಯವರಿಗೆ ಅಲ್ವಾ. ಮೀನರಾಶಿಯವರಿಗೆ ಸಾಧಾರಣವಾಗಿ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ. ಈಗ ಜನ್ಮದಲ್ಲೇ ಶನಿ ಪರಮಾತ್ಮ ಇರೋದರಿಂದ ಆದಾಯನೇ ಇಲ್ಲ. ಇನ್ನು ಉಳಿಯೋದೆಲ್ಲುಂಟು ಸಾಲದ ಬಾಧೆ, ಹಣಕಾಸಿನ ಸಮಸ್ಯೆಗಳು, ಒಂದ ಬಹಳಷ್ಟು. ವ್ಯಯದಲ್ಲಿ ರಾಹು, 12ನೇ ಮನೆಯಲ್ಲಿ ರಾಹು, ಅನಾವಶ್ಯಕವಾಗಿರುವಂತಹ ಖರ್ಚುಗಳು, ಅನಾರೋಗ್ಯ ಸಮಸ್ಯೆಗಳು. ಏನಪ್ಪ ಈಗ ಜನ್ಮದಲ್ಲಿ ಶನಿ, 6ನೇ ಮನೆಯಲ್ಲಿ ಕೇತು ಸ್ವಲ್ಪ ಅನುಕೂಲಕರವಾಗಿದ್ದರೂ ಕೂಡ ಇವರಿಗೆ ಇಷ್ಟೂ ದಿನಗಳ ಕಾಲ ಆರೋಗ್ಯ, ಹಣಕಾಸು, ಅವಮಾನಗಳು, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ಮಾಡಿರುವಂತಹ ಆದಾಯ ಯಾವುದೇ ಬರುವಂತಹ ಸಂದರ್ಭಗಳೇ ಇಲ್ಲ, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ. ಇಂತಹ ಸಮಸ್ಯೆಗಳು ನೋಡ್ತಾ ಇರುವಂತಹ ಮೀನರಾಶಿಯವರಿಗೆ ಒಂದು ಅದ್ಭುತವಾಗಿರುವಂತಹ ಕಾಲ ಅಂತ ಹೇಳಬಹುದು. ಜೂನ್ 8ರಿಂದ ಜುಲೈ 4ನೇ ತಾರೀಕು 26 ದಿನಗಳ ಕಾಲ ಈ ಗುರು ಶುಕ್ರರ ಸಂಯೋಗ ಅನ್ನೋದು ಮೀನರಾಶಿಯವರಿಗೆ ಒಂದು ಅದ್ಭುತವಾಗಿರುವಂತಹ ಒಂದು ದಿನಗಳನ್ನು ಕೊಡ್ತಾ ಇರುತ್ತೆ. ಪಂಚಮ ಸ್ಥಾನದಲ್ಲಿ ಗುರು ಬಂದ ಮೇಲೆ ಮೀನರಾಶಿಯವರಿಗೆ ಗುರುಬಲ ಸ್ಟಾರ್ಟ್ ಆಗಿದೆ. ಅದೇ ಪಂಚಮ ಸ್ಥಾನಕ್ಕೆ ಈ ಶುಕ್ರ ಬರೋದು ಅಂದ್ರೇ ಅದು ಗುರು ಶುಕ್ರನ ಜೊತೆಗೆ ಸೇರೋದು ಅನ್ನೋದು ಒಂದು ಅದ್ವಿತೀಯವಾಗಿರುವಂತಹ, ಒಂದು ಅದ್ಭುತವಾಗಿರುವಂತಹ ಒಂದು ಕಾಲ ಮೀನರಾಶಿಯವರಿಗೆ ಈ ಮಾಸದಲ್ಲಿ ನಿರೀಕ್ಷಿಸಬಹುದು. ಗೋಚಾರದಿಂದ ನಾವು ಮೀನರಾಶಿಯವರ ಫಲಗಳನ್ನು ನೋಡಿದಾಗ ಪ್ರಮುಖವಾಗಿ ಈ ದೇವಗುರು ಬೃಹಸ್ಪತಿ, ರಾಕ್ಷಸ ಗುರು ಶುಕ್ರ ಈ ನಡೆಯುವಂಥದ್ದು. ಶುಕ್ರ ಅಂದ್ರೇ ನಮಗೆ ಗೊತ್ತು, ಅದು ಶುಕ್ರ ಅಂದ್ರೇ ಒಂದು ವಿಲಾಸಮಯವಾಗಿರುವಂತಹ ಜೀವನ, ವಿಲಾಸಮಯವಾಗಿರುವಂತಹ ಮನೆ, ವಸ್ತ್ರ, ಆಭರಣಗಳು, ನಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಮತ್ತು ಸೌಂದರ್ಯ ಇತ್ಯಾದಿ ವಿಷಯಗಳ ಮೇಲೆ ಆಸಕ್ತಿ, ಸ್ತ್ರೀಯರು, ವಿವಾಹಗಳು ಇತ್ಯಾದಿ ವಿಷಯಗಳನ್ನೆಲ್ಲ ಹೇಳ್ತಾ ಇರುತ್ತೆ. ಅದು ಕೂಡ ಪಂಚಮ ಸ್ಥಾನದಲ್ಲಿ ಗುರು ಶುಕ್ರರ ಈ ಹೊಂದಾಣಿಕೆ ಅನ್ನೋದು, ಇವರಿಬ್ಬರ ಮಿಲನ ಅನ್ನೋದು ಒಂದು ಅದ್ಭುತವಾಗಿರುವಂಥ ಪಂಚಮ ಸ್ಥಾನ ಅಂದರೆ ಸಂತಾನ ಸ್ಥಾನ ಅಂತ ಹೇಳ್ತೀವಿ. ಕ್ರಿಯೇಟಿವಿಟಿ, ಸೃಜನಶೀಲತೆ ತುಂಬಿರುವಂತಹ ಸ್ಥಾನ ಅಂತೇವೆ. ಪ್ರಮುಖವಾಗಿ ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಕೂಡಿರುವಂತಹ ಸ್ಥಾನ ಅಂತ ಹೇಳ್ತೇವೆ. ಸೊ ಈಗ ಒಟ್ಟಾಗಿ ಈ ಗುರು ಶುಕ್ರರ ಕಾಂಬಿನೇಷನಲ್ಲಿ ಈ 26 ದಿನಗಳ ಕಾಲ ಒಂದು ಅದ್ಭುತ ರಾಜಯೋಗವನ್ನು ನೋಡುವಂತಹ ರಾಶಿಗಳಲ್ಲಿ ಪ್ರಮುಖವಾಗಿ ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ, ಈ 4 ರಾಶಿಗಳಿಗೆ ಮಾತ್ರ ಒಂದು ಅದ್ವಿತೀಯವಾಗಿರುವಂಥ, ಒಂದು ಅದ್ಭುತವಾಗಿರುವಂತಹ ಕಾಲ ಅಂತ ಹೇಳ್ಬೋದು ಈ ಗುರು ಶುಕ್ರರ ಸಂಯೋಗ ಈ 26 ದಿನಗಳಲ್ಲಿ.
ಸೊ ಇಲ್ಲಿಯವರೆಗೂ ಕೂಡ ಜನ್ಮ ಶನಿ ಮುಖಾಂತರ ಬಹಳಷ್ಟು ಆತಂಕಗಳ ಅವಮಾನಗಳು ನೋಡಿರುವಂತಹ ಸಮಸ್ಯೆಗಳು, 12ನೇ ಮನೆಯಲ್ಲಿ ರಾಹು, ಆರೋಗ್ಯ ಸಮಸ್ಯೆಗಳು, ಹಣ ವಿಪರೀತವಾಗಿ ನೀರಿನ ಥರ ಖರ್ಚಾಗೋದು, ಗೊತ್ತಿದ್ದು ಅದು ತಪ್ಪು, ಅದರಲ್ಲಿ ಲಾಸ್ ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಹೋಗಿ ಕೈ ಸುಟ್ಕೊಳ್ಳುವಂತಹ ಸಂದರ್ಭಗಳು, ಇನ್ನು ರಾಂಗ್ ಇನ್ವೆಸ್ಟ್ಮೆಂಟ್ಗಳು, ಅವಮಾನಗಳು, ಕೈಯಾರೆ ದುಡ್ಡನ್ನು ಕಳ್ಕೊಳ್ಳುವಂತಹ ಸಂದರ್ಭಗಳು, ಟೆನ್ಷನ್ಸು ಇತ್ಯಾದಿ ಸಮಸ್ಯೆಗಳು ಇರುವಂತಹ ಮೀನರಾಶಿಯವರಿಗೆ ಈ ಜೂನ್ 2ನೇ ತಾರೀಕಿಂದಾನೇ ಆಲ್ರೆಡಿ ಗುರುಬಲ ಸ್ಟಾರ್ಟ್ ಆಗಿದೆ. ಗುರುವಿನ ಜೊತೆ ಈಗ ಶುಕ್ರ ಬಲನೂ ಸ್ಟಾರ್ಟ್ ಆಗಿ 26 ದಿನಗಳ ಕಾಲ ಒಂದು ರೀತಿ ಅದೃಷ್ಟ ಇಡ್ತಾ ಇದೆ. ಯಾವ ರೀತಿ ಅದೃಷ್ಟ ಅಂದರೆ ಇದೊಂದು ರೀತಿ ಯಾವುದೇ ಎಫರ್ಟ್ ಇಲ್ಲದೆ, ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಅದು ಧನಾದಾಯ ಆಗಿರಬಹುದು, ವಿದ್ಯಾ, ಉದ್ಯೋಗ, ವ್ಯಾಪಾರ, ಆರ್ಥಿಕ, ವ್ಯವಸಾಯ, ಯಾವುದೇ ಕ್ಷೇತ್ರ ತಗೊಳ್ಳಿ, ಅಂತಹ ಕ್ಷೇತ್ರಗಳಲ್ಲಿ ಅನುಕೂಲ ಫಲಗಳನ್ನು ನೀಡುವದರಲ್ಲಿ ಈ ಗುರು ಶುಕ್ರರ ಸಂಯೋಗ ಅನ್ನೋದು ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುವಂತಹ ಫಲಗಳನ್ನು ಮೀನರಾಶಿಯವರಿಗೆ ನೀಡ್ತಾ ಇದ್ದಾರೆ. ಇದು ಮೀನರಾಶಿಯವರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತಾನೂ ಹೇಳಬಹುದು. ಈ ಸಂದರ್ಭದಲ್ಲಿ ಸಾಲದ ಬಾಧೆಯಿಂದ ಹೊರಗಡೆ ಬರುವುದಕ್ಕೆ, ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ, ಸಾಲಗಳು ತೀರಿಸುವಂತಹ ಶಕ್ತಿ, ಅವಕಾಶಗಳು ನಿಮಗೆ ಬರುವುದಕ್ಕೆ ಈ ಗುರು ಶುಕ್ರರ ಸಂಯೋಗ ಅನ್ನೋದು ಅದ್ಭುತವಾಗಿ ಮೀನರಾಶಿಯವರಿಗೆ ಅನುಕೂಲವಾಗಿ ಇರುತ್ತೆ. ಹೆಸರು ಇಷ್ಟು ದಿನಗಳ ಕಾಲ ಎಷ್ಟೇ ಅಂದರೆ ಕಷ್ಟಕ್ಕೆ ಮೀರಿ ಅಧಿಕವಾಗಿ ಎಷ್ಟು ಎಫರ್ಟ್ಸ್ ಹಾಕಿದ್ರೂ ಕೂಡ ಪ್ರತಿಫಲ ಸಿಗ್ತಾ ಇರಲಿಲ್ಲ, ಐಡೆಂಟಿಟಿ ಸಿಗ್ತಾ ಇರಲಿಲ್ಲ, ಲಾಭಗಳು ಸಿಗ್ತಾ ಇರಲಿಲ್ಲ. ಬಟ್ ಈ ಸಂದರ್ಭದಲ್ಲಿ ಅಧಿಕ ಲಾಭಗಳು ಯಾವುದೇ ಕ್ಷೇತ್ರದಲ್ಲಾಗಿರಬಹುದು, ನೀವು ನಿಮಗೆ ನಿರೀಕ್ಷೆಗೆ ಮೀರಿ ಲಾಭಗಳು ಬರುವಂತಹ ಸಂದರ್ಭ ಈ 26 ದಿನಗಳ ಕಾಲ ಮೀನರಾಶಿಯವರಿಗೆ ಇರುತ್ತೆ. ಇದಕ್ಕಿನ್ನ ಒಳ್ಳೆಯ ಸುದ್ದಿ ಇರುತ್ತಾ ಅಲ್ವಾ? ಸೊ ನಿಮ್ಮ ಹೆಸರು, ನೇಮು, ಫೇಮು, ಗೌರವ, ನಿಮ್ಗೆ ಸಿಗಬೇಕಾಗಿರುವಂತಹ ಒಂದು ಹೆಸರು, 4 ಜನರಲ್ಲಿ ನಿಮ್ಮ ಮಾತಿಗೆ ಸಿಗುವಂತಹ ಬೆಲೆ, ನಿಮ್ಮ ನಿರ್ಧಾರಕ್ಕೆ, ನಿಮ್ಮ ಕೊನೆಯ ವಿಷಯಗಳಿಗೆ ಬಹಳಷ್ಟು ಜನ ನಿಮ್ಮ ಸಲಹೆಗಳು ಅಥವಾ ನಿಮ್ಮ ನೀಡುವಂತಹ ಕೆಲವೊಂದು ವಿಷಯಗಳು, ಅಂದರೆ ಒಂದು ಗುರುವಿನ ಸ್ಥಾನದಲ್ಲಿ ಒಂದು ಈ ಆಪತ್ಕಾಲದಲ್ಲಿ ಕಾಪಾಡುವಂತಹ ವ್ಯಕ್ತಿಯ ರೀತಿಯಲ್ಲಿ ನಿಮ್ಮನ್ನು ನೋಡ್ತಾರೆ ಜನ ಈ ಸಂದರ್ಭದಲ್ಲಿ. ಇನ್ನು ಮುಖ್ಯವಾಗಿ ಬಹಳಷ್ಟು ಉದ್ಯೋಗ ಅವಕಾಶಗಳಿಗೋಸ್ಕರ, ಹಣಕಾಸಿನ ಸಂಪಾದನೆಗೋಸ್ಕರ, ಆದಾಯ ಮಾರ್ಗಗಳಿಗೋಸ್ಕರ ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ನೆಲೆಸಬೇಕು, ವಿದೇಶಗಳಲ್ಲಿ ಸಂಪಾದನೆಯನ್ನು ಪಡೆಯಬೇಕು ಅಥವಾ ಸಂಬಂಧಗಳನ್ನು ಹುಡುಕಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇದೊಂದು ಒಳ್ಳೆಯ ಅನುಕೂಲವಾಗಿರುವಂತಹ ಸಮಯ, ಅವಧಿ ಅಂತಲೂ ಹೇಳ್ಬೋದು. ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಒಂದು ಬೆಳವಣಿಗೆ, ಒಂದು ಪ್ರಮೋಷನ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ, ಅಥವಾ ಜಾಬ್ ಬದಲಾವಣೆಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮ್ಮಲ್ಲಿ ಒಂದು ರೀತಿ ಹಠ, ಛಲ, ಧೈರ್ಯ, ಆತ್ಮವಿಶ್ವಾಸವನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಗುರು ಶುಕ್ರರು ಪಂಚಮ ಸ್ಥಾನದಲ್ಲಿ ಅದ್ಭುತ ರೀತಿಯಲ್ಲಿ ನಿಮಗೆ ಈ ಸಂದರ್ಭದಲ್ಲಿ, ಈ ಅವಧಿಯಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾಕಂದರೆ ತೃತೀಯ ಅಷ್ಟಮಾಧಿಪತಿ ಶುಕ್ರ ಆಗಿರ್ತಾರೆ, ರಾಶ್ಯಾಧಿಪತಿ ಗುರು ಆಗಿರ್ತಾರೆ. ಸೊ ಇವರಿಬ್ಬರೂ ಕೂಡ ಈ ಪಂಚಮ ಸ್ಥಾನದಲ್ಲಿರುವುದರಿಂದ, ತೃತೀಯ ಸ್ಥಾನ ಅಂದ್ರೇ ಸೋದರ ಸ್ಥಾನ ಅಂತ ಹೇಳ್ತೀವಿ, ನಮ್ಮ ಕೆಳಗಡೆ ಕೆಲಸ ಮಾಡುವಂತಹ ವ್ಯಕ್ತಿಗಳ ಸ್ಥಾನನೂ ಅಂತ ಹೇಳ್ತೀವಿ. ನಮ್ಮ ಸಿಬ್ಲಿಂಗ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಕೆಳಗಡೆ ವರ್ಕ್ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ಪಾರ್ಟ್ನರ್ಸ್ ಆಗಿರಬಹುದು. ಈ ವ್ಯಕ್ತಿಗಳ ಮುಖಾಂತರ ನಿಮ್ಮ ಪ್ರಯತ್ನಗಳಲ್ಲಿ ಅವರ ಸಹಾಯ, ಅವರ ನೆರವಿನಿಂದ ನೀವು ಪಡೆಯಬೇಕಾಗಿರುವಂತಹ ಲಾಭಗಳನ್ನು, ಅಧಿಕ ಮೊತ್ತದಲ್ಲಿ ಪ್ರಯೋಜನಗಳನ್ನು ಪಡೆಯೋದಕ್ಕೆ ಈ ಸಂದರ್ಭ ಅತ್ಯಂತ ಅನುಕೂಲವಾಗಿರುತ್ತೆ. ಯಾಕಂದರೆ ತೃತೀಯ ಸ್ಥಾನ, ಧೈರ್ಯ ಸ್ಥಾನ, ಅಣ್ಣ ತಮ್ಮಂದರ ಸ್ಥಾನ ಅಂತ ಹೇಳ್ತಾ ಇರ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಇನ್ ಕೇಸ್ ಹಿಂದಿನ ದಿನಗಳಲ್ಲಿ ನಿಮ್ಮ ಸಿಬ್ಲಿಂಗ್ಸ್ ಜೊತೆಗೆ, ನಿಮ್ಮ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳ ಜೊತೆಗೆ, ನಿಮ್ಮ ಯಾರ ಜೊತೆಗಾದ್ರೂ ಸರಿ ಏನಾದರೂ ಮನಸ್ಪರ್ಧೆಗಳು ಬಂದು, ಮಾತಿನ ವಾಗ್ವಿವಾದಗಳು ನಡೆದು, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನಾದರೂ ಅಪಾರ್ಥಗಳಿದ್ದರೆ ಅಂತಹ ಅಪಾರ್ಥಗಳು ಕೂಡ ಮಾಯವಾಗುವಂತಹ ಸಮಯ ಅಂತ ಹೇಳಬಹುದು. ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೆ, ಇಷ್ಟು ದಿನ ದುಡ್ಡೇ ನಿಲ್ತಾ ಇಲ್ಲಲ್ಲಪ್ಪ, ಮತ್ತು ಹೆಂಗೆ ಆದಾಯ ಅನ್ನುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಇಲ್ಲ, ಮುಂದಿನ ದಿನಗಳಿಗೆ ಸೇವಿಂಗ್ಸ್ ಮಾಡ್ಕೊಳ್ಳೋಣ, ಉಳಿತಾಯ ಮಾಡೋಣ, ಇನ್ವೆಸ್ಟ್ಮೆಂಟ್ ಮಾಡೋಣ,
ಒಳ್ಳೆಯ ರೀತಿಯಲ್ಲಿ ಗೃಹೋಪಕರಣಗಳನ್ನು ಪರ್ಚೇಸ್ ಮಾಡೋಣ. ಶುಕ್ರ ಅಂದ್ರೇ ಆಭರಣಗಳು, ಸೌಂದರ್ಯ ಅಲ್ವಾ. ಆಭರಣಗಳನ್ನು ಪರ್ಚೇಸ್ ಮಾಡೋಣ ಇತ್ಯಾದಿ ವಿಷಯಗಳಿಗೆ, ವಾಹನವನ್ನು ಇಷ್ಟವಾಗಿರುವಂತಹ ವಾಹನವನ್ನು ಪರ್ಚೇಸ್ ಮಾಡೋಣ ಅನ್ನುವಂತಹ ವ್ಯಕ್ತಿಗಳಿಗೆ ಈ ಅವಧಿ ಏನಿದೆಯೋ, ಈ ಗುರು ಶುಕ್ರ ಸಂಯೋಗ ಅನ್ನೋದು ಮೀನರಾಶಿಯವರಿಗೆ ಅನೇಕ ರೀತಿಯಲ್ಲಿ ಅವಕಾಶಗಳನ್ನು ಅದ್ಭುತ ರೀತಿಯಲ್ಲಿ ನಿಮಗೆ ಅನುಕೂಲವಾಗಿ ಅನುಗ್ರಹ ನೀಡ್ತಾ ಇರುತ್ತೆ. ಇಲ್ಲಿಯವರೆಗೂ ಎಲ್ಲಿ ನಮಗೆ ನಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀರೋ, ಎಲ್ಲಿ ನಮಗೆ ಅವಮಾನ ಆಗಿದೆ ಅಂತ ಅಂದ್ಕೊಂಡಿರ್ತೀರೋ, ಯಾವ ವಿಷಯದಲ್ಲಿ ಕಷ್ಟ ಆಗಿದೆ, ಅಷ್ಟ ಆಗುತ್ತೆ ಅನ್ನುವಂತಹ ವಿಷಯಗಳೆಲ್ಲವೂ ಕೂಡ ನಿಮಗೆ ಸರಳವಾಗಿ, ನಿಮಗೆ ಅನುಕೂಲವಾಗಿ, ನಿಮಗೆ ಲಾಭಗಳನ್ನು ತರುವಂತಹ ಸಂದರ್ಭಗಳು ಅನ್ನೋದು, ಅವಕಾಶಗಳನ್ನೋದು ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. ಪಂಚಮ ಸ್ಥಾನ ವ್ಯಾಪಾರ ಲಕ್ಷ್ಮೀ ಸ್ಥಾನ ಅಂತ ಹೇಳ್ತೀವಿ. ವ್ಯಾಪಾರಸ್ಥರಿಗೆ ಒಂದು ಅನುಕೂಲವಾಗಿ, ಸೊ ಇದೊಂದು ರೀತಿ ಅದ್ಭುತ ರೀತಿಯಲ್ಲಿ ಸಿಗುವಂತಹ ಅವಕಾಶ ಅಂತಲೂ ಹೇಳಬಹುದು. ಇಲ್ಲಿಯವರೆಗೂ ಪಂಚಮ ಸ್ಥಾನ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ನೀವು ಪ್ರೀತಿಸಿರುವಂತಹ ವ್ಯಕ್ತಿಯ ಜೊತೆ ಏನಾದರೂ ಅಪಾರ್ಥಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಆಗಿದ್ರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಪ್ರೀತಿ ಪ್ರೇಮ ಸಂಬಂಧಗಳನ್ನು ಮತ್ತೊಂದು ಹಂತಕ್ಕೆ ತಗೊಂಡೋಗೋದಕ್ಕೆ, ವ್ಯಾಪಾರದಲ್ಲಿ ಅಧಿಕ ಲಾಭಗಳನ್ನು ನೋಡೋದಕ್ಕೆ, ವ್ಯಾಪಾರವನ್ನು ವಿಸ್ತರಣೆ ಮಾಡೋದಕ್ಕೆ, ವೈವಾಹಿಕ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಹೊಂದಾಣಿಕೆಯನ್ನು ಹೊಂದುವುದಕ್ಕೆ, ಯಾವುದೇ ಸಮಸ್ಯೆಗಳ ಆತಂಕಗಳಲ್ಲದೆ ನಿಮ್ಮ ವೈವಾಹಿಕ ಜೀವನವನ್ನು ಅನ್ಯೋನ್ಯತೆಯಿಂದ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಈ ಅವಧಿ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ. ಮೀನರಾಶಿಯವರಿಗೆ, ಮುಖ್ಯವಾಗಿ ಸಂತಾನಕ್ಕೋಸ್ಕರ ಕಾಯ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಸಂತಾನದ ಬಗ್ಗೆ ಅಂದರೆ ಒಂದು ರೀತಿ ತುಂಬ ದಿನಗಳಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತೀರ, ಅಥವಾ ಎರಡನೇ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರ. ಸೊ ಇದೊಂದು ರೀತಿಯಲ್ಲಿ ಅನುಕೂಲವಾಗಿರುವಂತಹ ಸಮಯ. ಸಂತಾನ ಯೋಗ ಅಥವಾ ಸಂತಾನದ ಬಗ್ಗೆ ಸಿಹಿ ಸುದ್ದಿಗಳು, ಅವರ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಸೀಟ್ ಪಡೆಯೋದು, ಫ್ರೀ ಸೀಟ್ ಸಿಗೋದಾಗಿರ್ಬೋದು, ಒಳ್ಳೆಯ ಕಡೆ ಸಂಬಂಧ ಫಿಕ್ಸ್ ಆಗೋದು, ವಿವಾಹಕ್ಕೆ, ಈ ರೀತಿ ಸಂತಾನದ ಅಭಿವೃದ್ಧಿ, ಸಂತಾನದ ವಿಷಯಗಳಲ್ಲಿ ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ ಈ ಅವಧಿ ಅನುಕೂಲವಾಗಿರುತ್ತೆ. ಇನ್ನು ನೀವು ಕೆಲಸ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್, ಸ್ಕಿಲ್, ಕ್ರಿಯೇಟಿವಿಟಿ ಅದನ್ನು ಜಾಸ್ತಿ ಮಾಡಿಕೊಂಡು 4 ಜನರಲ್ಲಿ ಎಸ್ he is the right person to solve the problem, he had that innovative skills to solve the problems ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿರುವಂತಹ ಸೃಜನಶೀಲತೆ ಎಲ್ಲರ ಮೆಚ್ಚುಗೆಗೆ ಕಾರಣವಾಗುತ್ತೆ. ನಿಮ್ಮಲ್ಲಿರುವಂತಹ ಇನೋವೇಷನ್, ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಅದ್ಭುತ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇನ್ನು ಶುಕ್ರ ಅಂದ್ರೇ ಈ ನಾಟಕ, ಸಿನಿಮಾ, ಮ್ಯೂಸಿಕ್, ಡ್ಯಾನ್ಸ್, ಸಿಂಗಿಂಗ್, ಈ ರೀತಿ ಒಳ್ಳೆಯ ಆಪರ್ಚುನಿಟೀಸಿಂದ ಅಂದರೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆ, ಬಟ್ ನಮಗೆ ನಮ್ಮ ಟ್ಯಾಲೆಂಟ್ಗೆ ತಕ್ಕಂತೆ ಅವಕಾಶಗಳು ಸಿಗ್ತಾ ಇಲ್ಲ, ಜನರ ಆದರಣೆ ಸಿಗ್ತಾ ಇಲ್ಲ, ಒಂದು ಒಳ್ಳೆಯ ಕ್ಯಾರೆಕ್ಟರ್ ಸಿಗ್ತಾ ಇಲ್ಲ, ಒಂದು ಒಳ್ಳೆಯ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅನ್ನುವಂತಹ ವೆಯ್ಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಗುರು ಶುಕ್ರರ ಕಾಂಬಿನೇಷನ್ ಜೂನ್ 8ರಿಂದ ಒಂದು ಎಕ್ಸಲೆಂಟ್ ಟೈಮ್ ಅಂತ ಹೇಳ್ಬೋದು. ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಬಹುದು. ಇನ್ನು ಪ್ರಾಪರ್ಟೀಸ್, ಸ್ಥಿರಾಸ್ತಿಯನ್ನು ಕೊಳ್ಳಬೇಕು, ಗೃಹ ನಿರ್ಮಾಣ ಮಾಡಬೇಕು, ಗೃಹ ಉಪಕರಣಗಳನ್ನು ಪಡೀಬೇಕು, ಗೃಹವನ್ನು ಸುಂದರವಾಗಿ ಆಲ್ಟ್ರೇಷನ್ ಮಾಡ್ಕೋಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ತುಂಬ ಅನುಕೂಲವಾಗಿರುತ್ತೆ. ಅಂದರೆ ಒಂದು ರೀತಿ ಹೇಳಬೇಕು ಅಂದರೆ ತುಂಬ ದಿನಗಳ ನಂತರ ಮೀನರಾಶಿಯವರಿಗೆ ಈ ಗುರು ಶುಕ್ರರಿಂದ ಮತ್ತು ಪಂಚಮ ಸ್ಥಾನಕ್ಕೆ ಬಂದಿರುವಂತಹ ರಾಶ್ಯಾಧಿಪತಿ ಗುರುವಿನಿಂದ ಕೆಲವೊಂದು ಸಮಸ್ಯೆಗಳನ್ನು ಹೊರಗಡೆ ಬರೋದಕ್ಕೆ, ಆನಂದಮಯವಾಗಿ ಕುಟುಂಬ ಜೀವನವನ್ನು ಸಂತೋಷವಾಗಿ ಕಳೆಯೋದಕ್ಕೆ ಈ ಜೂನ್ 8ರಿಂದ ಜುಲೈ 14ನೇ ತಾರೀಕುವರೆಗೂ ಈ ಗುರು ಶುಕ್ರರ ಕಾಂಬಿನೇಷನ್ ಅನ್ನೋದು, ಈ ಮಿಲನ ಅನ್ನೋದು ಎಕ್ಸಲೆಂಟಾಗಿ ನಿಮ್ಮ ಜೀವನದಲ್ಲಿ ಸುಖ ಸೌಖ್ಯ ಭೋಗಗಳನ್ನು ನೀಡಲಿ ಅಂತ ಹೇಳ್ತಾ, ಸರ್ವೇಶ್ವರನ ಶ್ರೀಮನ್ನಾರಾಯಣರ ಶ್ರೀ ಗುರುರಾಯರ ಆಶೀರ್ವಾದವು ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.